ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನವರಾತ್ರಿಯ 5ನೇ ದಿನವಾದ ಇಂದು ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ. ಈ ದಿನ ಸ್ಕಂದಮಾತೆಯನ್ನು ಪೂಜಿಸಲಾಗುತ್ತೆ. ಈ ತಾಯಿ ಸೌಮ್ಯ ಸ್ವಭಾವವನ್ನು ಹೊಂದಿರುತ್ತಾಳೆ. ದುರ್ಗಾದೇವಿ ಅವತಾರವಾಗಿದ್ದಾಳೆ. ನವರಾತ್ರಿಯ 5ನೇ ಅವತಾರ ಸ್ಕಂದಮಾತೆಯ ಅವತಾರ. ದುರ್ಗಾದೇವಿ ಅವತಾರವಾಗಿದ್ದಾಳೆ. ಸ್ಕಂದಮಾತೆಯು ಕಮಲ ಹೂವನ್ನು ತುಂಬಾ ಇಷ್ಟಪಡ್ತಾಳೆ. ಹಾಗಾಗಿ ನವರಾತ್ರಿ 5ನೇ ದಿನವಾದಂತಹ ನಾಳೆ ಸ್ಕಂದಮಾತೆಗೆ ಕಮಲದ ಹೂವನ್ನು ಅರ್ಪಿಸಬೇಕು ನೀವು. ಈ ದೇವಿಯ ಆರಾಧನೆ ಮಾಡುವುದರಿಂದ ನೀವು ಮನೆಗೆ ಸಮೃದ್ಧಿ ಮತ್ತು ಮಕ್ಕಳ ಯೋಗಕ್ಷೇಮ ಚೆನ್ನಾಗಿರುತ್ತೆ. ಸ್ಕಂದಮಾತೆಯು ಮಾತೃತ್ವದ ಪ್ರತೀಕ. ಈ ತಾಯಿಯು ತೊಡೆಯ ಮೇಲೆ ಒಂದು ಮಗುವನ್ನು ಇಟ್ಟುಕೊಂಡಿರುತ್ತಾರೆ ಸ್ಕಂದಮಾತೆ. ಸ್ಕಂದ ಕಾರ್ತಿಕೇಯ. ಸ್ಕಂದ ಯಾರು ಅಂತಂದರೆ ಕಾರ್ತಿಕೇಯ. ಆದ್ದರಿಂದ ಸ್ಕಂದಮಾತೆ ಅಂತ ಕರೀತಾರೆ. 5ನೇ ದಿನವಾದಂತಹ ನವರಾತ್ರಿಯ 5ನೇ ದಿನವಾದಂಥ ನಾಳೆ ಹಸಿರು ಬಣ್ಣದ ಬಟ್ಟೆಯನ್ನು ದೇವಿಗೆ ಅರ್ಪಿಸಬೇಕು. ಬ್ಲೌಸ್ ಪೀಸ್ ಇರ್ಬೋದು, ಸ್ಯಾರಿ ಇರ್ಬೋದು, ಗೋಲ್ಡನ್ ಕಲರು ಮತ್ತು ಹಸಿರು, ಈ 2 ಬಣ್ಣದ ಬಟ್ಟೆ ದೇವಿಗೆ ತುಂಬಾ ಶ್ರೇಷ್ಠ. ಬ್ಲೌಸ್ ಪೀಸು ಕೂಡ ಇಟ್ಟು ಪೂಜೆ ಮಾಡ್ಬೋದು. ಕಳಶಕ್ಕೆ ಇಟ್ಟು ಪೂಜೆ ಮಾಡ್ಬೋದು. ಗೋಲ್ಡನ್ ಕಲರ್ ಇಲ್ಲ ಗ್ರೀನ್ ಕಲರ್. ಪೂಜೆ ಮಾಡುವವರು ಕೂಡ ಹಸಿರು ಬಣ್ಣ ಇಲ್ಲ ಗೋಲ್ಡನ್ ಕಲರ್ ಬಟ್ಟೆನ ಹಾಕ್ಕೊಂಡು ಪೂಜೆ ಮಾಡಬೇಕು. ಸಂತಾನ ಭಾಗ್ಯಕ್ಕಾಗಿ, ಮಕ್ಕಳ ಭಾಗ್ಯಕ್ಕಾಗಿ ಹಾಗೆ ಈ ದೇವಿಯನ್ನು ಆರಾಧಿಸ್ತಾರೆ. ಈ ದೇವಿಯ ಮಂತ್ರ ಓಂ ದೇವಿಯೇ ಸ್ಕಂದಮಾತೆಯೇ ನಮಃ. ಈ ದೇವಿಯು ಸರಸ್ವತಿಯ ದೇವಿಯ ಅವತಾರವಾಗಿದ್ದಾಳೆ. ಪುಸ್ತಕಗಳನ್ನು ಅಥವಾ ಸರಸ್ವತಿ ದೇವಿಯ ಫೋಟೋ ಇಟ್ಟು ಪೂಜೆ ಮಾಡಬೇಕು. ದೇವಿ ಫೋಟೋ ಇಲ್ಲ ಅಂತ ಅಂದರೂ ಕೂಡ ಪುಸ್ತಕಗಳು ಮನೇಲಿ ಇದ್ದೇ ಇರುತ್ತೆ. ಅದನ್ನು ಇಟ್ಟು ಪೂಜೆ ಮಾಡಿ ದೇವಿಗೆ ನೈವೇದ್ಯ ಇಟ್ಟು ಸಂಕಲ್ಪ ಮಾಡಿಕೊಂಡ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ದೊಡ್ಡವ್ರಿಗೂ ಕೂಡ ಒಳ್ಳೆ ಜ್ಞಾನ ಕೂಡ ಲಭಿಸುತ್ತೆ. ಒಂದು ಕೈಯಲ್ಲಿ ವೀಣೆ ಹಿಡ್ಕೊಂಡಿದ್ದಾಳೆ ಈ ದೇವಿ, ಇನ್ನೊಂದು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಹೆಂಗಸರಿಗೆ ಗರ್ಭಕೋಶ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಈ ದಿನ ಈ ದೇವಿಯ ಆರಾಧನೆ, ಪೂಜೆ, ಸಂಕಲ್ಪವನ್ನು ಮಾಡಿಕೊಂಡ್ರೆ ಮತ್ತು ಈ ದೇವಿಯ ಆರಾಧನೆ ಮಾಡೋದ್ರಿಂದ ಸಂತಾನಾಭಿವೃದ್ಧಿ ಆಗುತ್ತೆ, ವಂಶಾಭಿವೃದ್ಧಿ ಆಗುತ್ತೆ, ಮಕ್ಕಳಿಗೆ ವಿದ್ಯಾಬಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಬೆಳಗಿನ ಜಾವ 5:08ರಿಂದ 8:18ಕ್ಕೆ ಒಳ್ಳೆ ಮುಹೂರ್ತ ಇದೆ. ಹಾಗೆ ಬೆಳಗಿನ ಜಾವ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ, ಅಷ್ಟು ಬೇಗನೆ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಮತ್ತೆ ಬೆಳಿಗ್ಗೆ 9:09ರಿಂದ 10:17ಕ್ಕೂ ಕೂಡ ಒಂದು ಮುಹೂರ್ತ ಇದೆ. ಬೆಳಗಿನ ಜಾವ ಪೂಜೆ ಮಾಡೋಕ್ಕಾಗಲ್ಲ, ಸಾಯಂಕಾಲ ಮಾಡ್ತೀವಿ ಅಂತ ಅನ್ನೋರು 5:09ರಿಂದ 6:39ರವರೆಗೆ ಟೈಮ್ ಇದೆ. ಪೂಜೆಯ ಒಳ್ಳೆಯ ಶುಭ ಮುಹೂರ್ತಗಳು ಇದೆ. ಈ ಟೈಮ್ನಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಬಂಗಾರದ ಬಣ್ಣದ ಸೀರೆ ಮತ್ತು ರವಿಕೆಯನ್ನು ಈ ದೇವಿಗೆ ಸಮರ್ಪಣೆ ಮಾಡಬೇಕು. ಮನೆಯಲ್ಲಿ ಏನಾದರೂ ಶ್ರೀಚಕ್ರ ಅನ್ನೋದಿತ್ತು ಅಂತ ಅಂದರೆ ಅದನ್ನು ಇಟ್ಟು ದೇವಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು. ಈ ದೇವಿಗೆ ಇಷ್ಟವಾದಂತಹ ನೈವೇದ್ಯ ಯಾವುದಪ್ಪ ಅಂತ ಅಂದರೆ ಬಾಳೆಹಣ್ಣಿನ ರಸಾಯನ, ಹಾಗೆ ಸಜ್ಜಿಗೆ, ಕೇಸರಿಬಾತು ಯಾವುದಾದ್ರೂ ಕೂಡ ಮಾಡ್ಬೋದು. 3ರಲ್ಲಿ ಯಾವುದಾದ್ರೂ ಒಂದನ್ನು ದೇವಿಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಈ ದಿನ ಈ ಮಂತ್ರವನ್ನು 21 ಬಾರಿ ಪಠಿಸಬೇಕು. ಈ ರೀತಿ ಮಾಡೋದ್ರಿಂದ ಪೂಜೆ ಮಾಡಬೇಕಾದ್ರೆ 21 ಬಾರಿ ಈ ಮಂತ್ರವನ್ನು ಪಠಿಸಬೇಕು. ಆ ಮಂತ್ರ ಯಾವುದಪ್ಪ ಅಂದರೆ ಶ್ರೀ ಶಿವಶಕ್ತೇ ರೂಪಿಣಿ ಲಲಿತಾಂಬಿಕಾ. ಶ್ರೀ ಶಿವಶಕ್ತೆಯೇ ರೂಪಿಣಿ ಲಲಿತಾಂಬಿಕಾ ಈ ಮಂತ್ರವನ್ನು 21 ಬಾರಿ ಪಠಿಸೋದ್ರಿಂದ ದೇವಿ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಲಭಿಸುತ್ತೆ. ಸಂತಾನ ಭಾಗ್ಯಕ್ಕಾಗಿ ಮಕ್ಕಳಿಲ್ಲದವರು ಈ ದಿನ ಪೂಜೆ ಮಾಡಿದ್ರೆ ದೇವಿಗೆ ಬೇಗ ಮಕ್ಕಳಾಗುವಂತಹ ದೇವಿ ಕೂಡ ಅನುಗ್ರಹವನ್ನು ಮಾಡ್ತಾಳೆ. ಈ ದಿನ ಸ್ಕಂದಮಾತಾ ದೇವಿಯ ಪೂಜೆ ಮಾಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪೂರ್ತಿ ವಿಡಿಯೋ ನೋಡಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಲಾಸ್ಟ್ವರೆಗೂ ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು.